ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು ಯಾರಿನ್ನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಹೋಗಿ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ಫಟಾಫಟ್ ಆಗಿ ಕ್ರಿಕೆಟ್ ಮತ್ತೆ ಕಬಡ್ಡಿ ಅಪ್ಡೇಟ್ಸ್ ಪ್ರತಿದಿನ ಬರುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಗುರು ಎಂತ ಮ್ಯಾಚ್ ಗುರು, ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ 4th T20 ಇಂಟರ್ನ್ಯಾಷನಲ್. 283 ಇಂಡಿಯಾ ಸ್ಕೋರ್ ಮಾಡಿದ್ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಅಪ್ಪ ಏನ್ ಆಡಿದ ಗುರು ಇಂಡಿಯನ್ ಬ್ಯಾಟ್ಸ್ಮನ್ಸ್. ಫಸ್ಟ್ ಬಾಲ್ ಔಟ್ ಆಗ್ಬೇಕಿತ್ತು ಅಭಿಷೇಕ್ ಶರ್ಮಾ, ಅಲ್ಲಿ ಕ್ಯಾಚ್ ಬಿಡ್ತಾರೆ ಸ್ಲಿಪ್ ಅಲ್ಲಿ. ಅದಾದ್ಮೇಲೆ ಅವರು ಶುರು ಹಚ್ಕೊಂತಾರೆ ನೋಡಿ, 18 ಬಾಲ್ 36 200 ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಾರೆ. ಅದಾದ್ಮೇಲೆ ಬರೋದು ಸಂಜು ಸ್ಯಾಮ್ಸನ್ ಮತ್ತೆ ತಿಲಕ್ ವರ್ಮಾ ಪಾರ್ಟ್ನರ್ಶಿಪ್, ಸೆಕೆಂಡ್ ವಿಕೆಟ್ ಪಾರ್ಟ್ನರ್ಶಿಪ್, 210 ಪಾರ್ಟ್ನರ್ಶಿಪ್ ಗುರು, 210 ರನ್ಸ್ ಪಾರ್ಟ್ನರ್ಶಿಪ್. ಅದು ಸ್ಟ್ರೈಕ್ ರೇಟ್ 226 ಬಂದಿದೆ ಇಬ್ರು ಪಾರ್ಟ್ನರ್ಶಿಪ್. ಯಪ್ಪ, ಇವ್ರು 51 ಬಾಲ್ 100 ಹೊಡೆದ್ರೆ ಸಂಜು ಸ್ಯಾಮ್ಸನ್, ತಿಲಕ್ ವರ್ಮಾ 41 ಬಾಲಿಗೆ 100 ಹೊಡಿತಾರೆ. ಏನ್ ಸಖತ್ತಾಗಿತ್ತು ಗುರು ಈ ಮ್ಯಾಚು. ದೇವ್ರೆ, ಒಂದ್ ಚಾನ್ಸ್ ಕೊಡ್ಲಿಲ್ಲ. ತಿಲಕ್ ವರ್ಮಾದ್ ಒಂದ್ ಚಾನ್ಸ್ ಬಂತಲ್ಲಿ, 95 ಹೊಡೆದಾಗ ಒಂದ್ ಚಾನ್ಸ್ ಸಿಕ್ತು, ಅದೊಂದ್ ಕ್ಯಾಚ್ ಬಿಟ್ರು ಮಾರ್ಕೋ ಎನ್ಸನ್. ಅದ್ ಬಿಟ್ರೆ ಚಿಂದಿಯಾಗಿ ಬ್ಯಾಟಿಂಗ್ ಮಾಡುದು. ಆಮೇಲೆ ಬೌಲಿಂಗ್ ಬಂದು 10 ರನ್ನಿಗೆ 4 ವಿಕೆಟ್ ತೆಗೆದು ಬಿಟ್ರು ಗುರು, ಫಸ್ಟ್ 10 ರನ್ನಿಗೆ. ಸೌತ್ ಆಫ್ರಿಕಾ ಏನ್ ಮಾಡ್ಬೇಕು? ಆ ಟಾರ್ಗೆಟ್ ಅಂತೂ ಚೇಸ್ ಮಾಡಕ್ ಆಗಲ್ಲ, ಅಲ್ಲೇ ಗೊತ್ತಾಗೋಯ್ತು. ಫಸ್ಟ್ 10 ರನ್ಸಿಗೆ 4 ವಿಕೆಟ್ ಡಮಾರು. ಅದ್ರಲ್ಲಿ ಇವರೇ ಇಲ್ಲ, ಕ್ಲಾಸ್ ಏನೇ ಔಟು, ಫಸ್ಟ್ ಬಾಲ್ ಔಟ್, ಗೋಲ್ಡನ್ ಡಕ್ ಅವರು. ಹರ್ಷದೀಪ್ ಬಾಲ್ ಹಿಂಗ್ ಬಿದ್ದು ಒಳಗ್ ಬಂದು LBW. ಹರ್ಷದೀಪ್ ಸಖತ್ತಾಗಿ ಬೌಲಿಂಗ್ ಮಾಡಿದ ಗುರು. ಹರ್ಷದೀಪ್ ಈ ಆಪ್ಷನ್ ಅಲ್ಲಿ ಇವಾಗ ಅವರು ಜಾಸ್ತಿ ರೇಟಿಗೆ ಹೋಗೋ ಚಾನ್ಸಸ್ ಇರುತ್ತೆ ಗುರು. ಹರ್ಷದೀಪ್, ಮಾರ್ಕೋ ಎನ್ಸನ್ ಆಡಿದ ಬ್ಯಾಟಿಂಗು, ಆಲ್ರೌಂಡರ್ ಕ್ಯಾಟಗರಿಯಲ್ಲಿ ಮಾರ್ಕೋ ಎನ್ಸನ್ಗೂ ಸಖತ್ತಾಗಿ ಇರುತ್ತೆ ಈ ಸಲ ಆಪ್ಷನ್ ಅಲ್ಲಿ. ಹರ್ಷದೀಪ್ ಅಷ್ಟೇ ತುಂಬಾ ಸಖತ್ತಾಗಿ ಮಾಡೋದು ಬೌಲಿಂಗ್ ಅಂತೂ. ಒಂದ್ ಆಚೆ ಹಾಕದೆ ಒಂದ್ ಒಳಗೆ. ಮಾರ್ಕ್ರಮ್ ಹಂಗೆ ಔಟ್ ಆಗಿದ್ದು, ಎಲ್ಲ ಒಳಗಾಗ್ತಿದ್ದು, ಒಂದ್ ಆಚೆ ಹಾಕ್ಬಿಟ್ರು, ಎಡ್ಜ್ ಆಯ್ತು, ಮೇಲೋಗಿ ಔಟ್, ಟಾಪ್ ಎಡ್ಜ್ ಆಗಿ ಮೇಲೋಗಿ ಔಟ್. ಇವರು ಎಂಟ್ರಿ ಕ್ಲಾಸ್ ಅಲ್ಲಿ ಫಸ್ಟ್ ಬಾಲೇ ಒಳಗ್ ಬಂದ್ಬಿಡ್ತು ಬಾಲು, LB. ಗೊತ್ತೇ ಆಗ್ಲಿಲ್ಲ ಅವರಿಗೆ ಹೆಂಗ್ ಬಂತು ಬಾಲ್ ಅಂತ. ಸಖತ್ತಾಗಿತ್ತು ಬೌಲಿಂಗ್ ಅಂತೂ, ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಟೀಮ್ ಇಂಡಿಯಾದು. ಬ್ಯಾಟಿಂಗ್ ಕೇಳ್ಬೇಕಾ, ಸಖತ್ತಾಗಿ ಮಾಡೋದು ಗುರು. ಎಲ್ಲರೂ ಸಖತ್ತಾಗಿ ಆಡೋದು. ಆಡಿದ್ದೆ 3 ಜನ, ಎಲ್ಲರೂ 200 ಮೇಲೆ ಸ್ಟ್ರೈಕ್ ರೇಟ್. ಎಲ್ಲಿಗೆ ಹೋಗ್ಬೇಕು ಸೌತ್ ಆಫ್ರಿಕಾ? ಇವಾಗ 4 ಮ್ಯಾಚ್ ಸೀರೀಸ್ ಇತ್ತು, 4 ಮ್ಯಾಚ್ ಇದ್ದಿದ್ದು T20 ಇಂಟರ್ನ್ಯಾಷನಲ್ ಸೀರೀಸ್. ಇಂಡಿಯಾ ಗೆದ್ದಿದ್ದಾಯ್ತು, 3-1 ಅಲ್ಲಿ ಗೆದ್ದು ಇಂಡಿಯಾ. ಆ 1 ಗೆದ್ದಿದ್ದು ತುಂಬಾ ಕಷ್ಟದಿಂದ ಗೆದ್ದು ಗುರು ಸೌತ್ ಆಫ್ರಿಕಾ. ಅದೇನು ಈಸಿಯಾಗಿ ಗೆಲ್ಲಿಲ್ಲ, ಅದು ತುಂಬಾ ಕಷ್ಟ ಬಿದ್ದು ಗೆದ್ದಿದ್ದು. ಅದನ್ನ ಇಂಡಿಯಾ ಗೆಲ್ಬೋದಿತ್ತು, ಅದನ್ನ ಲಾಸ್ಟ್ ಅಲ್ಲಿ ಹ್ಯಾಮರ್ ಬಿಟ್ರು ಇಂಡಿಯನ್ ಬೌಲರ್ಸ್. ಕೋಡ್ಸೆ ಬಂದು ನಾಶ ಮಾಡ್ಬಿಟ್ರು. ಇಲ್ಲ ಅಂದಿದ್ರೆ 4-0 ಗುರು. 4 ಮ್ಯಾಚ್ T20 ಇಂಟರ್ನ್ಯಾಷನಲ್ ಸೀರೀಸ್ ಅಲ್ಲಿ ವೈಟ್ ವಾಶ್ ಅಂದ್ರೆ ಸೌತ್ ಆಫ್ರಿಕಾ. ಅದು ಸೌತ್ ಆಫ್ರಿಕಾದಲ್ಲೇ ಹೆಂಗಿರ್ತಿತ್ತು ಅದೊಂದ್ ಮ್ಯಾಚ್. 3-1 ಏನ್ ಕಡಿಮೆ ಇಲ್ಲ ಗುರು ಸೌತ್ ಆಫ್ರಿಕಾದಲ್ಲಿ. ಹೆಂಗ್ ಇಂಡಿಯನ್ T20 ಟೀಮ್ ತುಂಬಾ ಸ್ಟ್ರಾಂಗ್ ಆಗಿದೆ ಗುರು. ಎಲ್ಲರೂ ಬಂದ್ ಬರೇ ಬೀಸಕ್ಕೆ ಬರ್ತಾರೆ, ಯಾರು ಏನು ನಿಂತಾಡ್ತೀವಿ ಅವೆಲ್ಲ ಇಲ್ಲ, ಎಲ್ಲರೂ ಬೀಸದೆ ಸುಮ್ನೆ ಹೋಗಿ. ಸಖತ್ತಾಗಿದೆ. ಹಿಂಗೆ ಕಂಟಿನ್ಯೂ ಆದ್ರೆ ನೆಕ್ಸ್ಟ್ 2026 T20 ವರ್ಲ್ಡ್ ಕಪ್ ಅಲ್ಲಿ ಮತ್ತೆ T20 ವರ್ಲ್ಡ್ ಕಪ್ ನಮ್ ಇಂಡಿಯಾಗೆ ಬರುತ್ತೆ ಗುರು. ಹಿಂಗ್ ಆಡ್ಬೇಕು T20 ಅಂದ್ರೆ, ಹಿಂಗ್ ಆಡ್ಬೇಕು. ಸಖತ್ತಾಗಿ ಆಡ್ತಿದ್ದಾರೆ. ರೋಹಿತ್ ಶರ್ಮಾ ರಿಟೈರ್ಡ್ ಆಗ್ತಾರೆ, ಜಡೇಜಾ ರಿಟೈರ್ಡ್ ಆಗ್ತಾರೆ, ಕೊಹ್ಲಿ ರಿಟೈರ್ಡ್ ಆಗ್ತಾರೆ. ನೆಕ್ಸ್ಟ್ ಹೆಂಗೆ ಅಂತೆಲ್ಲ ಯೋಚನೆ ಮಾಡುವಾಗ ಈ ತರ ಪರ್ಫಾರ್ಮೆನ್ಸ್ ಅಂದ್ರೆ, ಜಸ್ಟ್ 22 years ಓಲ್ಡ್ ತಿಲಕ್ ವರ್ಮಾ ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಗುರು T20 ಇಂಟರ್ನ್ಯಾಷನಲ್ ಅಲ್ಲಿ, ಅದು ಸೌತ್ ಆಫ್ರಿಕಾದಲ್ಲಿ. ಹ್ಯಾಟ್ಸ್ ಆಫ್ ಟೀಮ್ ಇಂಡಿಯಾ. ತುಂಬಾ ಸಖತ್ತಾಗಿತ್ತು. ಅದು ಏನು ಎಂತ ಮ್ಯಾಚ್ ಗುರು, 283 ಅಂದ್ರೆ ಚಿಂದಿ ಚಿಂದಿ ಚಿಂದಿ. ನಿಮಗೆ ಏನನ್ಸ್ತಿ ಈ ಮ್ಯಾಚ್ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೀನಿ. ಸೈನಿಂಗ್ ಆಫ್.